ಮತ್ತೆ ಸಾಯಿ ಲೇಔಟ್ ಜನರಿಗೆ ಮಳೆ ಸಂಕಷ್ಟ ತಂದೊಡ್ಡಿದೆ. ರಾತ್ರಿಯಿಡೀ ಸುರಿದಿರುವಂತಹ ಮಳೆಗೆ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಮತ್ತೆ ಸಾಯಿ ಲೇಔಟ್ ಸಂಪೂರ್ಣ ಜಲಾವೃತವಾಗಿರೋದು. ಮೊಣಕಾಲಿನವರೆಗೂ ಕೂಡ ಮಳೆ ನೀರು ನಿಂತ್ಕೊಂಡಿದ್ದು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಗೆ ನೀರು ನುಗ್ಗಿದೆ, ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದ್ದಾವೆ. ನಿನ್ನೆಯಷ್ಟೇ ಸ್ಥಳಕ್ಕೆ ಬಿಬಿಎಂಪಿ ಆಯುಕ್ತ ಭೇಟಿ ನೀಡಿದ್ರು. ಆದರೆ ರಾತ್ರಿಯಾಗುವಷ್ಟರಲ್ಲಿ ಮಳೆ ನೀರಿಗೆ ಅವಾಂತರವೇ ಸೃಷ್ಟಿಯಾಗಿದೆ. ಮತ್ತೆ ಇವತ್ತು ಸಾಯಿ ಲೇಔಟ್ಗೆ ಜಲ ದಿಗ್ಬಂಧನವಾಗಿದೆ. ನಾವು ನೋಡ್ತಾ ಇದ್ದೀವಿ, ಸಂಪೂರ್ಣ ಸಾಯಿ ಲೇಔಟೇ ಮಳೆ ನೀರಿನಿಂದ ತುಂಬಿ ಹೋಗಿರುವಂತದ್ದು. ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂತ ವಸ್ತುಗಳೆಲ್ಲವೂ ಕೂಡ ನೀರಿನಿಂದ ಹಾಳಾಗಿ ಹೋಗಿದೆ. ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಸಾಯಿ ಲೇಔಟ್ನಲ್ಲಿ ಇದೇ ಪರಿಸ್ಥಿತಿ. ಕಳೆದ ವರ್ಷವೂ ಕೂಡ ಇದೇ ಪರಿಸ್ಥಿತಿ ಉದ್ಭವಿಸಿತ್ತು. ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆಕಾಲ ಆರಂಭವಾಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಾವು ಎರಡು ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದು ಸಾಯಿ ಲೇಔಟ್ನ ದೃಶ್ಯ, ಮತ್ತೊಂದು ಸಿಸಿಬಿ ಕಚೇರಿಯ ದೃಶ್ಯ. ಒಂದ್ ಕಡೆ ಸಾಯಿ ಲೇಔಟ್ ಸಂಪೂರ್ಣ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ರೆ, ಸಿಸಿಬಿ ಕಚೇರಿಯ ಒಳಗೂ ಕೂಡ ಮಳೆ ನೀರು ನುಗ್ಗಿದೆ. ಸಿಸಿಬಿ ಕಚೇರಿ ಒಳಗಿರುವಂತಹ ಕಡತಗಳೆಲ್ಲ ನೀರಿನಿಂದ ಹಾಳಾಗಿ ಹೋಗಿದೆ. ಸಾಕಷ್ಟು ದೊಡ್ಡ ಪ್ರಮಾಣದ ಹಾನಿ ಉಂಟಾಗಿರೋದು ಇದರಿಂದ. ಈ ಎಲ್ಲಾ ದೃಶ್ಯಗಳು ಹೇಳ್ತಾ ಇರೋದು ಒಂದೇ, ಮಳೆಗೆ ಸಂಪೂರ್ಣ ಬೆಂಗಳೂರು ತತ್ತರಿಸಿ ಹೋಗಿದೆ ಅನ್ನುವಂಥದ್ದು. ಇನ್ನೂ ಕೂಡ ಮುಂಗಾರು ಮಳೆ ಪ್ರಾರಂಭವಾಗಿಲ್ಲ. ಮುಂಗಾರು ಪೂರ್ವ ಮಳೆಯಲ್ಲಿಯೇ ಬೆಂಗಳೂರಿನ ಜನರು ನಲುಕು ಹೋಗ್ತಾ ಇದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ರಿಂದ ಬೆಂಗಳೂರಿನಲ್ಲಿಯೂ ಕೂಡ ಸಾಕಷ್ಟು ಮಳೆ ಪ್ರಮಾಣ ಉಂಟಾಗಿದ್ದು ದಾಖಲೆಯ ಮಳೆ ಸುರಿದಿದೆ. ಈ ಮಳೆಗೆ ಬೆಂಗಳೂರು ಅಕ್ಷರಶಃ ನಲುಗಿ ಹೋಗಿದೆ. ಒಂದ್ ಕಡೆ ಸಾಯಿ ಲೇಔಟ್ನಲ್ಲಿರುವಂತಹ ಎಲ್ಲಾ ಮನೆಗಳಿಗೆ ನೀರು ನುಗ್ಗಿದ್ರೆ, ರಸ್ತೆಗಳು ಸಂಪೂರ್ಣ ನೀರಿನಿಂದ ಜಲಾವೃತವಾಗಿ ಹೋಗಿರೋದು. ಅಲ್ಲಿ ವಾಹನ ಸವಾರರು ವಾಹನವನ್ನ ಚಲಾಯಿಸೋದಿರ್ಲಿ, ನಡ್ಕೊಂಡು ಹೋಗೋದು ಕೂಡ ಕಷ್ಟ. ಮೊಣಕಾಲುದ್ದಕ್ಕೆ ನೀರು ನಿಂತ್ಕೊಂಡಿದೆ. ಜನರು ನಾವೇನ್ ಮಾಡಬೇಕು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಶಾಂತಿನಗರದಲ್ಲಿರುವಂತಹ ಸಿಸಿಬಿ ಕಚೇರಿಯ ಒಳಗೂ ನೀರು ನುಗ್ಗಿದ್ದು ಅಲ್ಲಿರುವಂತಹ ಕಡತಗಳು, ಫೈಲ್ಗಳು ಎಲ್ಲವೂ ಕೂಡ ಹಾನಿಗೊಳಗಾಗಿರೋದು. ಸುಮಾರು 8 ಕೊಠಡಿಗಳಿದ್ದಂತಹ ಫೈಲ್ಗಳು ಮಳೆ ನೀರಿಗೆ ಹಾನಿಗೊಳಗಾಗಿವೆ. ಈ ದೃಶ್ಯಗಳು ಬೆಂಗಳೂರಿನಲ್ಲಿ ಮಳೆಯ ಅವಾಂತರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯನ್ನ ನೀಡ್ತಾ ಇದ್ದಾವೆ. ನಿನ್ನೆಯಷ್ಟೇ ಸ್ಥಳಕ್ಕೆ ಬಿಬಿಎಂಪಿ ಆಯುಕ್ತ ಭೇಟಿ ನೀಡಿದ್ರು. ಆದ್ರೆ ಬೆಳಗಾಗುವಷ್ಟರಲ್ಲಿ ಸಾಯಿ ಲೇಔಟ್ ಸಂಪೂರ್ಣ ಜಲ ದಿಗ್ಬಂಧನಕ್ಕೆ ಒಳಪಟ್ಟಿರೋದು. ಈಗ ನಾವು ನಾಯಂಡಹಳ್ಳಿ ದೃಶ್ಯವನ್ನ ಕೂಡ ನೋಡ್ತಿದ್ದೀವಿ. ಅಲ್ಲಿಯೂ ಕೂಡ ಅಂಡರ್ ಪಾಸ್ ನಲ್ಲಿ ನೀರು ನಿಂತ್ಕೊಂಡು ಬಿಎಂಟಿಸಿ ಬಸ್ ಮುಂದಕ್ಕೆ ಹೋಗೋದಕ್ಕೆ ಆಗದೆ ಕೆಟ್ಟು ಅಲ್ಲೇ ನಿಂತ್ಕೊಂಡಿದೆ. ಮತ್ತೊಂದ್ ಕಡೆ ಲಾರಿ ಚಾಲಕರು, ಆಟೋ ಚಾಲಕರು ಕೂಡ ಪರದಾಟವನ್ನ ನಡೆಸಿದ್ದಾರೆ. ಇಡೀ ಬೆಂಗಳೂರೇ ಈ ರಣಮಳೆಗೆ ತತ್ತರಿಸಿ ಹೋಗಿದೆ. ಬೆಂಗಳೂರಿನ ಹಲವಾರು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದ್ದು 100ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಜನರು ಪರದಾಟವನ್ನ ನಡೆಸಿದ್ದಾರೆ. ಕಳೆದ ರಾತ್ರಿ 3 ಗಂಟೆ ಸುಮಾರಿಗೆ ಪ್ರಾರಂಭವಾಗಿದ್ದಂತ ಮಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.